ನಾವಿವಾಗ ಹೋಗ್ತಾ ಇದ್ವಿ ಮಾರ್ಕೆಟ್ ತಿರ್ಗಾಡ್ಲಿಕ್ಕೆ ಇಲ್ಲಿದ್ದು. ಅವತ್ತು ಕೂಡ ನಾವು ಮಣಲಿಗೆ ಹೋಗುವಾಗ ಸ್ವಲ್ಪ ತಿರ್ಗಾಡಿದ್ವಿ ಅಷ್ಟೇ, ಎಲ್ಲ ನೋಡ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ನಾನು ನಿಮ್ಗೆ ಫುಲ್ ತೋರಿಸ್ತೀನಿ. ಫಸ್ಟಿಗೆ ಹೋಗ್ತಾ ಇದೀವಿ ನಾವು ಸರೋಜಿನಿ ನಗರ್ ಮಾರ್ಕೆಟ್ ಅಲ್ವಾ? ಹೌದು, ಇಲ್ಲಿದು ಫೇಮಸ್ ಮಾರ್ಕೆಟ್ ಅದು ಸರೋಜಿನಿ ನಗರ್ ಮಾರ್ಕೆಟ್. ಅಲ್ಲಿ ಏನೆಲ್ಲ ಇದೆ ನಿಮ್ ಜೊತೆ ಎಲ್ಲವನ್ನು ನಾನು ಶೇರ್ ಮಾಡ್ತೀನಿ. ಇವತ್ತು ನಾವು ಬಸ್ಸಲ್ಲಿ ಹೋಗೋಣ ಅಂತ ಇದ್ದೀವಿ. ಇಲ್ಲಿಯ ಬಸ್ಸಲ್ಲಿ ನಾವು ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ, ಹಾಗಾಗಿ ಅದರ ಅನುಭವ ಕೂಡ ಯಾವ ರೀತಿ ಆಗುತ್ತೆ ಅಂತ ಗೊತ್ತಾಗಬೇಕಲ್ವ. ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಇದ್ವಿ. ಆದರೆ ಯಾವ ಬಸ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಒಬ್ಬರ ಹತ್ರ ಕೇಳಿದ್ವಿ. ಇಲ್ಲಿ ನಂಬರ್ ಪ್ರಕಾರ ಬಸ್ ಬರೋದು, ನಂಬರ್ ನೋಡಿ ನಾವು ಹತ್ತಬೇಕಾಗತ್ತೆ ಬಸ್ಸಿದ್ದು. ಮತ್ತು ಬಸ್ಸಿನ ಮುಂದೆ ಎಲ್ಲ ಬರೆದಿರೋದಿಲ್ಲ ನಿಮಗೆ, ಎಲ್ಲಿಂದ ಎಲ್ಲಿ ಹಾಗೇನಿರೋದಿಲ್ಲ, ಸ್ವಲ್ಪ ಬರೆದಿರುತ್ತೆ. ಮತ್ತು ಖಾಲಿ ನಂಬರ್ ನೋಡಿಕೊಂಡು ನಾವು ಹತ್ತಬೇಕಾಗತ್ತೆ. ಓಕೆ, ಸರೋಜಿನಿ ನಗರ್ ಹೋಗಲಿಕ್ಕೆ ನಮಗೆ ಇವಾಗ ಬಸ್ ಸಿಕ್ತು. ಬಸ್ಸಲ್ಲೇ ಕೂತ್ಕೊಂಡಿದ್ದೀವಿ ನಾವು. ನಿಮಗೆ ಲೋಕಲ್ ಎಲ್ಲ ಬಸ್ ಕೂಡ ಇಲ್ಲಿ AC ಬಸ್ಸೇ ಇರೋದು. ಡೆಲ್ಲಿಯ ಎಲ್ಲ ಬಸ್ ಸ್ಪೇಸಿಯಸ್ ಆಗಿ ತುಂಬ ಚೆನ್ನಾಗಿದೆ. ಹಾಗೂ ಬಸ್ಸಲ್ಲಿ ಒಂದು ಪೊಲೀಸ್ ಕೂಡ ಇರ್ತಾರೆ ಮುಂದ್ಗಡೆ ಸೇಫ್ಟಿಗೋಸ್ಕರ. ಇದರ ಇನ್ನೊಂದು ವಿಶೇಷತೆ ಏನು ಬಸ್ಸಿದ್ದು ಅಂತ ಕೇಳಿದರೆ ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅದನ್ನು ನಾನು ನಡೀತಾ ಮುಂದೆ ನಿಮಗೆ ಹೇಳ್ತೀನಿ. ನಡೆಯುವಾಗ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರ. ಇವಾಗ ಇದು ಕೆಳಗಡೆಯಿಂದ ಹೋಗಲಿಕ್ಕೆ ಇನ್ನೊಂದು ಸೈಡ್ ರೋಡ್ ಕ್ರಾಸ್ ಆಗಬೇಕಾದ್ರೆ ಈ ರೀತಿ ಕೆಳಗಡೆಯಿಂದ ಅಂಡರ್ ಪಾಸ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇದೆ. ಅಲ್ಲಿಂದ ನಾವು ಹೋಗಲಿಕ್ಕೆ ಓಕೆ, ನಾವು ಇವಾಗ ಸರೋಜಿನಿ ನಗರ್ ಮಾರ್ಕೆಟಲ್ಲಿ ಇದ್ದೀವಿ. ಇನ್ನು ಸ್ವಲ್ಪ ದೂರ ಉಂಟು. ಬಸ್ಸಲ್ಲಿ ಬಂದರೆ ಸ್ವಲ್ಪ ನೀವು ನಡ್ಕೊಂಡು ಬರಬೇಕಾಗುತ್ತೆ ಅಷ್ಟೇ, ಸ್ವಲ್ಪ ಜಾಸ್ತಿ ಇಲ್ಲ. ಅಂದರೆ ರೋಡ್ ಕ್ರಾಸ್ ಮಾಡಬೇಕಾಗುತ್ತೆ. ನಾವಿಂದ ಹೋಟೆಲಿಂದ ಬರೋದಾದರೆ ಮಾತ್ರ ರೋಡ್ ಕ್ರಾಸ್ ರೋಡ್ ಕ್ರಾಸ್ ಮಾಡಬೇಕಾಗುತ್ತೆ ನಾವಿದ್ದ ಹೋಟೆಲಿಂದ ಮಾತ್ರ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದೇನೆಂದರೆ ಬಸ್ಸಲ್ಲಿ ನಮಗೆ ತುಂಬ ಖುಷಿ ಆಯಿತು. ಒಂದು ಹುಡುಗಿಯರಿಗೆ ಯಾರಿಗೆ ಕೂಡ ನಮಗೆ ಕೂಡ ಯಾರಿಗೆ ಟಿಕೆಟ್ ಇಲ್ಲ. ನೆಕ್ಸ್ಟ್ ಇನ್ನೊಂದೇನೆಂದರೆ ತುಂಬ ಒಳ್ಳೆ ಜಾಗ, AC ಬಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಒಂದು ನಿಮಗೆ ಅದರಲ್ಲಿ ಪೊಲೀಸ್ ಕೂಡ ಕೊಡ್ತಾರೆ, ಒಂದು ಸೆಕ್ಯೂರಿಟಿಗೆ ಪೊಲೀಸ್ ಕೂಡ ಇರ್ತಾರೆ ಅಲ್ಲಿ. ಅದೊಂದು ಖುಷಿ ಆಯಿತು ನೋಡಿ. ಹಾಂ, CC ಕ್ಯಾಮ್ರಾ ಅದು ಇದು ಎಲ್ಲ ಇದೆ. ನಮ್ಮ ಊರಲ್ಲಿ ಅಂಥ ಫೆಸಿಲಿಟಿ ಇಲ್ಲ, ಹಾಗೂ ಬರಲೂ ಇಲ್ಲ. ಈಗ ಹುಡುಗಿಯರಿಗೆಲ್ಲ ಫ್ರೀ ಟಿಕೆಟ್ ಎಲ್ಲಿ ಕೂಡ ಇಲ್ಲ. ನಾನು ಇಲ್ಲೇ ನೋಡಿದ್ದು ಫಸ್ಟ್, ಮತ್ತು ಗೊತ್ತಿಲ್ಲ ಬೇರೆ ಕಡೆ ಉಂಟಾ ಅಂತ ಹೇಳಿ. ಖುಷಿ ಆಯಿತು ಅದೊಂದು ಕೇಳಿ. ಆವಾಗ ಡೆಲ್ಲಿಯಲ್ಲೆಲ್ಲ ಹುಡುಗಿಯರಿಗೆ ಅಷ್ಟೊಂದು ಸೇಫ್ಟಿ ಎಲ್ಲ ಇರಲಿಲ್ಲ. ನೆಕ್ಸ್ಟ್ ಇನ್ನೊಂದೇನೆಂದರೆ ರೇಪ್ ಅದು ಇದೆಲ್ಲ ಕೇಸಸ್ ನಡೆದಿತ್ತು, ನಿಮಗೆ ಗೊತ್ತಿರಬಹುದು. ಹಾಗಾಗಿ ಇವಾಗ ಇಂಥದ್ದೆಲ್ಲ ಫೆಸಿಲಿಟಿ ಗೌರ್ಮೆಂಟ್ ಹುಡುಗಿಯರಿಗೆ ಇಲ್ಲಿ ಕೊಟ್ಟಿದೆ. ಓಕೆ, ಬನ್ನಿ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕುಂಟು. ಇಲ್ಲಿ ಬುಗುರಿ ಅಂತ ಸಣ್ಣಕ್ಕಿರುವಾಗ ನಾವು ತಿಂತಿದ್ವಿ. ಇದು ಸಣ್ಣ ಸಣ್ಣ ಬೋರಾ ಅಂತ ಹೇಳ್ತೀವಿ ನಾವು. ಇದಕ್ಕೆ ಉಪ್ಪೆಲ್ಲ ಹಾಕಿ ಕೊಡ್ತಾರೆ, ಹಾಗೂ ಹುಳಿ ಕೂಡ ಇರುತ್ತೆ ಅವರ ಹತ್ರ, ಅದಕ್ಕೆ ಕೂಡ ಉಪ್ಪೆಲ್ಲ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಾಗತ್ತೆ ಇದು. ನಾನು ಸಣ್ಣಕ್ಕಿರುವಾಗ ಎಲ್ಲ ತಿಂದ ನೆನಪು ಬರ್ತಾ ಉಂಟು ನನಗೆ. ಆವಾಗ ನಾವು ಇದೆಲ್ಲ ಮರದಿಂದ ತೆಗೆದು ತಿಂತಾ ಇದ್ವಿ. ಇವಾಗೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ, ಹಾಗೂ ಮಕ್ಕಳಿಗೆ ಕೂಡ ಗೊತ್ತಿಲ್ಲ ಇಂಥದ್ದೆಲ್ಲ ತಿಂತಾರಂತ ಹೇಳಿ ಕೂಡ. ಓಕೆ, ಇವಾಗ ಬಂತು ಇಲ್ಲಿ ಮಾರ್ಕೆಟ್ ನೋಡ್ಬೋದು. ಇಲ್ಲಿಂದ ಎಂಟ್ರಿ ಕೊಡ್ತೀವಿ ನಾವು. ಇಲ್ಲಿಂದಲೇ ಎಲ್ಲ ನೋಡಿ ಬ್ಯಾಗ್ ಅದು ಇದು ಎಲ್ಲ ಇಟ್ಟಿದ್ದಾರೆ. 250 ರುಪೀಸ್ ಬ್ಯಾಗ್, 100 ರುಪೀಸ್ ಬಟ್ಟೆ. ಒಳಗಡೆ ನೋಡೋಣ ಏನೆಲ್ಲ ಚೀಪಲ್ಲಿದೆ. ನಾನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ರಶ್ ಕಾಣ್ತಾ ಉಂಟು. ಇಲ್ಲಿಂದ ನೋಡ್ಬೋದು ಜನ ತುಂಬಿದ್ದಾರೆ ಇವಾಗಲೇ, ಯಾಕೆಂದರೆ ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಇತ್ತು. ಓಕೆ, ಬನ್ನಿ ಹೋಗೋಣ. ಆವತ್ತು ನಾವು ನೋಡೋದಕ್ಕಿಂತ ಇವತ್ತು ನೋಡುವ ಮಾರ್ಕೆಟೇ ಬೇರೆ ಅಂತ ಕಾಣಿಸ್ತಾ ಉಂಟು. ಅವತ್ತು ನಾವು ಬರುವಾಗ ಖಾಲಿ ಇತ್ತು, ಆದರೆ ಇವತ್ತು ನೋಡಿ ಯಾವ ರೀತಿ ತುಂಬಿದೆ ಈ ಮಾರ್ಕೆಟ್. ನಿಜವಾಗ್ಲೂ ಇಲ್ಲಿ ಬಟ್ಟೆ ಎಲ್ಲ ತುಂಬ ಕಮ್ಮಿಯಲ್ಲಿ ಸಿಗುತ್ತೆ. ಬಟ್ಟೆ ಎಲ್ಲ ಬೇರೆ ವಸ್ತು ಕೂಡ ಹಾಗೆಯೇ ಬಾರ್ಗೇನ್ ಮಾಡಿದರೆ ಅರ್ಧಕ್ಕರ್ಧ ಕಮ್ಮಿಯಲ್ಲಿ ಇಲ್ಲಿ ನೀವು ತೊಗೊಂಡು ಹೋಗ್ಬೋದು. ಓಕೆ, ಇಲ್ಲಿ ನೈಟಿ ಎಲ್ಲ ಇತ್ತು, 100 ರೂಪಾಯಿ 200 ರೂಪಾಯಿ ಆ ರೀತಿಯೆಲ್ಲ. ನಾನು ಕೆಲವು ಇಂಥ ಬಟ್ಟೆ ಹಾಕ್ತೀನಿ ನೋಡಿ, ಬಿಗ್ ಬಜಾರಲ್ಲಿ ತೊಗೊಳ್ತೀನಿ.
ಸ್ವಲ್ಪ ಕ್ವಾಲಿಟಿ ಹೆಚ್ಚು ಕಮ್ಮಿ ಇರುತ್ತೆ. ಆದರೆ ಅಲ್ಲಿ ನಾವು 700 ರೂಪಾಯಿ ಎಲ್ಲ ಕೊಡ್ತೀನಿ ಇಂಥ ಬಟ್ಟೆಗೆ. ಇಲ್ಲಿ ಇದು 150 200 ರೂಪಾಯಿಗೆ ಇತ್ತು. ಹಾಗಾಗಿ ನಾನು ಅದನ್ನು ಕೂಡ ಇಲ್ಲಿ ತಗೊಂಡೆ. ಮನೆಯಲ್ಲಿ ಹಾಕಲಿಕ್ಕೆ ಚೆನ್ನಾಗಿದೆ, ಸಾಫ್ಟಾಗಿ ಬಟ್ಟೆ. ನೋಡ್ಬೋದು ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಹೇಳಿ. ಚಪ್ಪಲ್, ಬಟ್ಟೆ ಎಲ್ಲರೂ ನಿಮಗೆ ಕಮ್ಮಿಂದ ಕಮ್ಮಿ ಸಿಗುತ್ತೆ ಇಲ್ಲಿ. ಫ್ಲಿಪ್ಟನ್ಗೆ ಸ್ಕರ್ಟ್ ತಗೊಳ್ತಾ ಇದ್ವಿ, ಸಣ್ಣ ಸಣ್ಣ ಸ್ಕರ್ಟ್ ಬರುತ್ತೆ ನೋಡಿ. ಅದು ನೋಡಿ, ಇದು ಹೇಳ್ತಾರೆ ಒಂದು ರೇಟ್ 300 ರೂಪಾಯಿ 400 ರೂಪಾಯಿ, ಮತ್ತು ಕೊಡುವಾಗ 100 ರೂಪಾಯಿಗೆಲ್ಲ ಕೊಡ್ತಾರೆ. ಓಕೆ, 4 ಜೊತೆ ಸ್ಕರ್ಟ್ ಅವಳಿಗೆ ನಾವು ತಗೊಂಡ್ವಿ ಇಲ್ಲಿ. ನೆಕ್ಸ್ಟ್ ನಾನು ಏನೆಲ್ಲ ತಗೊಂಡೆ ಅಂತ ಹೇಳಿ ಒಂದು ವ್ಲಾಗ್ ಮಾಡಿನೇ ತೋರಿಸ್ತೀನಿ. ಇಲ್ಲಿಂದ ಗೊತ್ತಾಗೋದಿಲ್ಲ, ಒಂದೊಂದು ನಾನು ತೋರಿಸಿದರೆ ನೋಡಿ. ಇಂಥ ಸ್ಕರ್ಟ್ ತುಂಬ ಚೆನ್ನಾಗಿದೆ, ಹೆವಿ ಆಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಚೊರೆ ಚೊರೆ ಮಾಡ್ತಾ ಇದ್ವಿ, ನೋಡ್ಬೋದು ನೀವು. ಓಕೆ, ಲಾಸ್ಟಿಗೆ ನಾವು 500 ರೂಪಾಯಿ ಕೊಟ್ವಿ. 500 ರೂಪಾಯಲ್ಲಿ ನಮಗೆ ಈ ಸ್ಕರ್ಟ್ ಎಲ್ಲ ಸಿಕ್ತು. ₹50 और लेके आओ, जहाँ से लेके आ रहे हो पैसे आप। मेरे पास 200 लगा दो। चलो ले लो यार, मैं भी जा रहा हूँ, ले लो। कितने? 100 पर 3 पैकेट है। तीनों चाहिए, तीनों ले लो, एक चाहिए। 250ರಿಂದ 200 ರೂಪಾಯಿ ತನಕ ನಿಂತರು. ಆಮೇಲೆ 100 ರೂಪಾಯಿಗೆ ಕೂಡ ಕೊಡಲಿಕ್ಕೆ ರೆಡಿ ಆದರು. ಈ ರೀತಿ ನೀವು ಬಾರ್ಗೇನ್ ಮಾಡಬೇಕಾಗತ್ತೆ. ಹೇಳಿದ ರೇಟಿಗೆ ಮತ್ತೆ ಕೊಡ್ತಾರೆ ಮಾತ್ರ. ಹಾಗಾಗಿ ನೋಡಿ, 2 ಮ್ಯಾಟಿಗೆ 100 ರೂಪಾಯಿ, ಅಂದರೆ 3 ಜೊತೆ ಉಂಟು 300 ರೂಪಾಯಿ, ಅಂದರೆ ಒಟ್ಟಿಗೆ 6 ಮ್ಯಾಟಿಗೆ 300 ರೂಪಾಯಿ ಲೆಕ್ಕದಲ್ಲಿ ಅವರು ಕೊಡ್ತಾರೆ. ಡೆಲ್ಲಿಯಲ್ಲಿ ಇನ್ನು ಸ್ವಲ್ಪ ದಿನದಲ್ಲೇ ವೆದರ್ ಚೇಂಜ್ ಆಗುತ್ತೆ, ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವೆಟರ್ ಎಲ್ಲ ತುಂಬ ಉಂಟು ಇಲ್ಲಿ. ಸ್ವೆಟರಿಗೆಲ್ಲ 100 ರೂಪಾಯಿ 200 ರೂಪಾಯಿ ಈ ರೀತಿ ಒಳ್ಳೊಳ್ಳೆದು. ಮುಂದೆ ಇದ್ದರೆ ನಾನು ನಿಮ್ಮ ಜೊತೆ ಎಲ್ಲವನ್ನು ಶೇರ್ ಮಾಡ್ತೀನಿ. ಇಲ್ಲೆಲ್ಲ ನೋಡ್ಬೋದು ನೀವು, ಲೇಡೀಸ್ ಶರ್ಟ್ ಎಲ್ಲ 200 ರೂಪಾಯಿ ನೋಡಿ. ಈ ರೀತಿ ನೋಡ್ಕೊಂಡು ನಾವು ತೊಗೊಳ್ಬೇಕಾಗತ್ತೆ, ಒಳ್ಳೆದಿದೆಯಾ ಇಲ್ವಾ ಅಂತೇಳಿ. ಅದು ಮಾತ್ರ ನಮ್ಮ ರಿಸ್ಕ್ ಮೇಲೆ ನಾವು ತೊಗೊಳ್ಬೇಕು. ಓಕೆ, ನೋಡ್ಬೋದು ಇಲ್ಲಿ ನೋಡಿ. ಇಂಥ ಬಟ್ಟೆಗೆಲ್ಲ 200 ರೂಪಾಯಿ ಎಲ್ಲ ಒಳ್ಳೊಳ್ಳೆ ಬಟ್ಟೆ ನಿಮಗಿಲ್ಲಿ ಸಿಗುತ್ತೆ. ಚಪ್ಪಲೆಲ್ಲ ತುಂಬ ಕಮ್ಮಿ, ನಾವು ತುಂಬ ಚಪ್ಪಲೆಲ್ಲ ತೊಗೊಂಡಿದ್ದೀನಿ ನಾನು. 150 200 ರೂಪಾಯಿ ಒಳಗಡೆ ನಿಮಗೆ ಒಳ್ಳೊಳ್ಳೆ ಚಪ್ಪಲ್ ಸಿಗುತ್ತೆ. ಮನೆಗೆ ಹೋಗಿ ಒಂದು ಸ್ಟಿಚ್ ಹಾಕಿಸ್ಬೇಕಾಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮೊನ್ನೆ ನಾನು ಫಸ್ಟಿಗೆ ತೊಗೊಂಡಿದ್ದು ರಫ್ ಯೂಸ್ ಮಾಡ್ತಾಯಿದ್ದೀನಿ, ಮೊನ್ನೆಯಿಂದ ಹಾಕ್ತಾಯಿದ್ದೀನಿ, ಏನು ಕೂಡ ಆಗಿರಲಿಲ್ಲ. 200 ರೂಪಾಯಿಗೆ ನಾನು ತೊಗೊಂಡಿದ್ದು ಅವತ್ತು ನಾವು ಮನಾಲಿಗೆ ಹೋಗೋ ದಿನ. ನನಗೆ ಬ್ಯಾಗ್ ತೊಗೊಳ್ಳಿಕ್ಕಿತ್ತು, ನನಗೆ, ಅಮ್ಮನಿಗೆ, ಹಾಗೂ ನಮ್ಮ ಮನೆಯಲ್ಲಿ ಒಬ್ಬರು ನನಗೆ ಹೆಲ್ಪಿಗೆ ಬರ್ತೀರಂತ ಹೇಳಿದ್ರು ನೋಡಿ, ಅವರಿಗೆ ಕೂಡ. ಬಟ್ಟೆ ನೋಡಿ, ಇದು ಚಡ್ಡಿ ಎಲ್ಲ ಇಲ್ಲಿ 200 ರೂಪಾಯಿಗೆ ಇತ್ತು, ನೋಡ್ಬೋದು ನೀವು. ನನ್ನ ಹಸ್ಬೆಂಡ್ ಹಾಕ್ತಾರೆ ನೋಡಿ ಅಂಥದ್ದು. ನಾವು ಇದನ್ನು ಬಿಗ್ ಬಜಾರಲ್ಲಿ ತೊಗೊಳ್ತೀವಿ. ನಾನು ಹೇಳಿದೆ ಸ್ವಲ್ಪ ಕ್ವಾಲಿಟಿಯಲ್ಲಿ ಜಾಸ್ತಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು. ನಾವು ಅಲ್ಲಿ ತೊಗೊಳ್ಳುವಾಗ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಈ ರೀತಿ ಕೊಡ್ತೀವಿ. 200 ರೂಪಾಯಿಗೆ ಇಂಥ ಚಡ್ಡಿ ಎಲ್ಲ ತುಂಬ ಚೆನ್ನಾಗಿದೆ, ಮಾತ್ರ ಕ್ವಾಲಿಟಿ ಕೂಡ ಹೆವಿಯಾಗಿ ತುಂಬ ಒಳ್ಳೆದಿತ್ತು. ಎಲ್ಲವನ್ನು ನೋಡ್ಕೊಂಡು ನಾನು ತೊಗೊಳ್ತಾ ಇದ್ದೆ. ಕಲರ್ ಕೂಡ ನೋಡಿ ಚೆನ್ನಾಗಿತ್ತು. ಕೆಲವು ಹಳೇದ ರೀತಿ ಕಾಣ್ತಾ ಇತ್ತು, ಅದನ್ನೆಲ್ಲ ನಾನು ತೊಗೊಳ್ಳಿಲ್ಲ. ನೋಡಿ, ಇಂಥದ್ದು ಶೂ ಎಲ್ಲ 200 ರೂಪಾಯಿಗೆ ಸಿಗುತ್ತೆ ಇಲ್ಲಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ನಾನು ತಗೊಂಡೆ, ಅಮ್ಮ ತಗೊಂಡ್ರು, ಫ್ಲವಿಟಾ ತಗೊಂಡ್ಲು ನೋಡಿ. ಚಪ್ಪಲ್ ಮಾತ್ರ ತುಂಬ ಚೆನ್ನಾಗಿತ್ತು, ಡಿಸೈನಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನೋಡಿ, ತುಂಬ ಚೆನ್ನಾಗಿತ್ತು. ನಾನು ಯಾವುದಾದ್ರೂ ತೊಗೊಂಡಿದ್ದೆ ಆದರೆ ಅದನ್ನು ನಿಮಗೆ ತೋರಿಸ್ತೀನಿ ಮುಂದೆ. ಮನೆಗೆ ಹೋಗಿದ್ದೆ. ನೆಕ್ಸ್ಟ್ ಇವಾಗ ಬರ್ತಾ ಬರ್ತಾ ರಶ್ ಜಾಸ್ತಿ ಆಗ್ತಾ ಉಂಟು. ಕಾಲಿಡುವಷ್ಟು ಜಾಗ ಇರಲಿಲ್ಲ, ನೋಡ್ಬೋದು ನೀವು. 2 ಸೈಡ್ ಕೂಡ ಯಾವ ರೀತಿ ಹೋಗೋದಂತ ಹೇಳಿ ನಮಗೆ ಟೆನ್ಷನ್ ಆಗಿತ್ತು. ಇಷ್ಟು ರಶಲ್ಲಿ, ಅದು ಕೂಡ ಕೊರೋನಾ ಆದಮೇಲೆ ನಾವು ಇಷ್ಟು ರಶಲ್ಲಿ ಎಲ್ಲಿ ಕೂಡ ಹೋಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಬರುವಾಗ ಇಷ್ಟು ಇರಲಿಲ್ಲ, ಇವಾಗ ಜಾಸ್ತಿ ಆಗ್ತಾ ಉಂಟು.
ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಜಾಗ್ರತೆ ಮಾಡಿ ನಾವು ಹೋಗ್ತಾ ಇದ್ದೀವಿ ಮುಂದ್ಗಡೆ. ಇಲ್ಲಿ ಜೀನ್ಸ್ ಪ್ಯಾಂಟ್ ಎಲ್ಲ ನೋಡ್ಬೋದು ನೀವು, 150 ರೂಪಾಯಿಗೆ. ನಾವು ಮಕ್ಕಳಿಗೆ ಪಜ್ಜುಗೆಲ್ಲ ಜೀನ್ಸ್ ಪ್ಯಾಂಟ್ ಎಲ್ಲ ತೊಗೊಂಡ್ವಿ. ಇಲ್ಲಿ 150 ರೂಪಾಯಿಗೆ ನಿಮಗೆ ಸಿಗುತ್ತೆ ನೋಡಿ. ಒಳ್ಳೆದಿತ್ತು. ನಿಮಗೆ ಹಾಕಿ ನೋಡಲಿಕ್ಕೆ ಇಲ್ಲ, ಆದರೆ ಕುತ್ತಿಗೆಗೆ ಇಟ್ಟು ನೋಡ್ತಾರೆ ನಿಮ್ಮ ಸೈಜ್ ಎಲ್ಲ ಸರಿಯಾಗಿದೆಯಾ ಇಲ್ವಾ ಅಂತೇಳಿ. ಒಳ್ಳೆ ಇರುವಂಥದ್ದು ಕಲರಲ್ಲಿ ನಾವು ತಗೊಳ್ತಾ ಇದ್ವಿ. ಹಾಗೂ ನೆಕ್ಸ್ಟ್ ಮೆಜರ್ಮೆಂಟ್ ಟೇಪ್ ಇದೆ ನೋಡಿ, ಅದನ್ನು ಕೂಡ ಇಟ್ಟವರು ತೋರಿಸ್ತಾರೆ. ಹಾಗಾಗಿ ಸೈಜ್ಗೆ ನೀವು ಚಿಂತೆ ಮಾಡೋದು ಬೇಡ. ಇಲ್ಲಿ ಟ್ರಯಲ್ ರೂಮ್ ಇಲ್ಲದಿದ್ರು ನೋಡಿ, ಈ ರೀತಿ ಟೇಪ್ ಇಟ್ಟು ನಿಮ್ಮ ಸೊಂಟಕ್ಕೆಲ್ಲ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ. इस्लाम को विन दटू पूरा आड़ेतद मम्मी हंग अव इस्लाम बता ಇಲ್ಲಿ ಇವಾಗ 150 ರೂಪಾಯಿಗೆ ಟೀ ಶರ್ಟ್ಸ್ ಎಲ್ಲ ಇತ್ತು. ಹಾಗೆ ಅದನ್ನು ಕೂಡ ತಗೊಳ್ತಾ ಇದ್ವಿ. 150 200 ರೂಪಾಯಿಗೆಲ್ಲ ಪ್ಯಾಂಟ್ ನೋಡಿ. ಇಂಥದ್ದು ಪ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಸ್ವಲ್ಪ ಚೊರೆ ಮಾಡಿದ್ವಿ. 250 ರೂಪಾಯಿದೊಂದು ಪ್ಯಾಂಟ್ ಇತ್ತು, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಕೊಡಿ, ತುಂಬ ತಗೊಳ್ತೀವಿ ಅಂತ ಹೇಳಿ. ಅವರು ಚೂರು ಕೂಡ ಕೇಳಲಿಲ್ಲ. ಹಾಗೆ ನಾವು ಇಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳಿ ಎನಿಸಿದ್ವಿ. ಬೇರೆ ಕಡೆ ಸಿಕ್ಕಿದರೆ ನೋಡೋಣ ಅಂತ ಹೇಳಿ. ನೋಡೋಣ ಏನಾಗುತ್ತಂತೆ. ಟೀ ಶರ್ಟ್ ಮಾತ್ರ ಇಲ್ಲೇ ನಾವು ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಎಲ್ಲನೂ. 150 ರೂಪಾಯಿಗೆ ಸ್ವಲ್ಪ ಡ್ಯಾಡಿಗೆ, ಇವರಿಗೆ, ಲೆವಿಟನ್ಗೆ, ಪಜ್ಜುಗೆ ಎಲ್ಲರಿಗೂ ಕೂಡ ನಾವು ಟೀ ಶರ್ಟ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನೋಡಿ ಬಳೆ ತುಂಬ ಚೆನ್ನಾಗಿದೆ. 100 ರೂಪಾಯಿ ಜೋಡಿಗೆ. ಯಾವುದೇ ಬಳೆ ತೊಗೊಂಡ್ರೂ 100 ರೂಪಾಯಿ ನಿಮಗಿಲ್ಲಿ. ಇದು ನಾರ್ಮಲಾಗಿ ನಮಗೆ ಹೀಗೇನೂ ಮಾರ್ಕೆಟಲ್ಲಿ ಸಿಗುತ್ತೆ 100 ರೂಪಾಯಿಗೆ. ಇಲ್ಲಿ ತುಂಬ ಒಳ್ಳೆ ಡಿಸೈನ್ ಇತ್ತು. ಹೇಗೂ ಬಂದಿದ್ವಿ, ಹಾಗೆ ನಾವು ಇದನ್ನು ತಗೊಳ್ತಾ ಇದ್ವಿ. प्राइस कितना है? ಬಳೆ ಮಾತ್ರ ಒಂದಕ್ಕಿಂತ ಒಂದು ಚೆಂದ ಇತ್ತು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗ್ತಾ ಇತ್ತು ನೋಡಿ. ತುಂಬ ಚೆನ್ನಾಗಿತ್ತು ಎಲ್ಲ ಬಳೆನೂ ಕೂಡ. ಇಂಥ ದೊಡ್ಡ ದೊಡ್ಡ ಟ್ರೋಲಿ ಬ್ಯಾಗ್ ಎಲ್ಲ ಉಂಟು ನೋಡಿ. ಇಂಥದ್ದು ನಿಮಗೆ ಫಸ್ಟಿಗೆ ಹೇಳಲಿಕ್ಕೆ 3000 2500 ತನಕ ಹೇಳ್ತಾರೆ. ಆಮೇಲೆ ಕೊಡುವಾಗ ಉಂಟು ನೋಡಿ 500 ರೂಪಾಯಿ 400 ರೂಪಾಯಿಗೆ ಕೂಡ ಕೊಡ್ತಾರೆ. ನಾವು ಇದನ್ನೆಲ್ಲ 400 ರೂಪಾಯಿಗೆ ಇವಾಗ ತಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು. ವೀಲ್ ಕೂಡ ಇದೆ ಬ್ಯಾಗಿಗೆ. ಹಾಗೂ 400 ರೂಪಾಯಿಗೆ ಏನು ಸಿಗುತ್ತೆ. ಲೆವಿಟನ್ಗೆ ಶೂ ಬೇಕಂತ ಹೇಳ್ತಾ ಇದ್ದ. ಹಾಗಾಗಿ ಸುಮಾರು ಕಡೆ ತಿರುಗಿ ನೋಡಿದ್ವಿ. ಯಾಕೆಂದರೆ ಅವನ ಕಾಲಿಗೆ ಉಂಟು ನೋಡಿ, ಯಾವುದು ಕೂಡ ಫಿಕ್ಸ್ ಬೇಗನೆ ಆಗೋದಿಲ್ಲ. ಹಾಗೆ ಎಲ್ಲ ಕಡೆ ನೋಡ್ತಾ ಇದ್ವಿ, ಎಲ್ಲಾದರೂ ಚೆನ್ನಾಗಿದೆ ಆದರೆ ತೊಗೊಳ್ತೀವಿ ಅಂತ ಹೇಳಿ. ಇಲ್ಲಿ ಎಲ್ಲ ನೀವು ನೋಡ್ಬೋದು 200 ರೂಪಾಯಿ ನೋಡಿ. ಇದು ಎಲ್ಲ ಸ್ವೆಟರ್ ತುಂಬ ಚೆನ್ನಾಗಿದೆ. ಸ್ವೆಟರೆಲ್ಲ 200 ರೂಪಾಯಿಗೆ 100 ರೂಪಾಯಿ ಈ ರೀತಿ ಎಲ್ಲ ರೇಟ್. 300 350. ಇವಾಗ ಬಟ್ಟೆಗೆಲ್ಲ ಉಂಟು ನೋಡಿ. ಅಂದರೆ ಚೂಡಿದಾರ್ ಸೆಟ್ ಎಲ್ಲ ಇದೆ ನೋಡಿ. ಅದಕ್ಕೆ ಟಾಪು ದುಪ್ಪಟ್ಟ ಎಲ್ಲ ಹಿಡಿದು ನಿಮಗೆ 300 ರೂಪಾಯಿಗೆಲ್ಲ ಸಿಗುತ್ತೆ. ಇದು 100 ರೂಪಾಯಿ ಇಲ್ಲಿ ಎಲ್ಲ ಬಟ್ಟೆಗೆ. ಪೇಂಟಿಂಗ್ ಎಲ್ಲ ಇತ್ತು. ನಾವು ಅದನ್ನು ಮಾತ್ರ ನೋಡಲಿಕ್ಕೆ ಹೋಗಲಿಲ್ಲ,
ಯಾಕಂದರೆ ಇಲ್ಲಿ ನಮಗೆ ಕಿರಿಕಿರಿ ಆಗಿತ್ತು ರಶ್ ನೋಡಿ. ಹಾಗೂ ಕಿವಿದೆಲ್ಲ ಉಂಟು ನೋಡಿ 30 ರೂಪಾಯಿಗೆ. ಎಷ್ಟು ದೊಡ್ಡದು ಯಾವುದು ನೀವು ತೊಗೊಂಡ್ರು 30 ರೂಪಾಯಿಗೆ. ಅವತ್ತು ನಾವು ತೊಗೊಳ್ಳುವಾಗ ನಮಗೆ 15 ರೂಪಾಯಿಗೆಲ್ಲ ಇತ್ತು. ಆದರೆ ಇವತ್ತು ನಾವು ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಅವರು ಎಲ್ಲಿದ್ದಾರೆ ಅಂತೇಳಿ ನಮಗೆ ಸಿಗಲೇ ಇಲ್ಲ. ಅವರು 15 ರೂಪಾಯಿಗೆಲ್ಲ ಕೊಟ್ಟಿದ್ದರು. ಅದು ಇಲ್ಲಿ ನೋಡಿ ಕಿವಿದ್ದೆಲ್ಲ ನಿಮಗೆ 30 ರೂಪಾಯಿಗೆಲ್ಲ ಸಿಗುತ್ತೆ. ಓಕೆ, ನೋಡ್ಬೋದು ನೀವು. ಶರ್ಟ್ ಬ್ಲೌಸ್ ಎಲ್ಲ 100 ರೂಪಾಯಿಗೆಲ್ಲ ನಿಮಗೆ ಸಿಗುತ್ತೆ. ಇಲ್ಲೊಂದು ಶಾಪ್ ಇದೆ. ನನಗೆ ಯಾವುದೇ ಸೈಜ್ ಇದು ಸಿಕ್ಕಿರಲಿಲ್ಲ, ಹಾಗಾಗಿ ಶಾಪಲ್ಲೇ ಆದರೂ ನೋಡೋಣ ಬಟ್ಟೆ ಅಂತ ಹೇಳಿ ನಾನು ಹೋಗ್ತಾ ಇದ್ದೆ. ಆದರೆ ಅಲ್ಲಿ ಕೂಡ XXL ಇದ್ದು ಯಾವುದು ಕೂಡ ನನ್ನ ಸೈಜ್ ಇದ್ದಿರಲಿಲ್ಲ. ಇಲ್ಲಿ ನೀವು ಚೂಡಿದಾರ್ ಸೆಟ್ ಟಾಪ್ ಎಲ್ಲ ನೋಡ್ಬೋದು. 550, 600 ರೂಪಾಯಿ. ದುಪ್ಪಟ್ಟ, ಸೀರೆ ಎಲ್ಲ 600 ರೂಪಾಯಿಗೆ. ಇದೆಲ್ಲ 350 ರೂಪಾಯಿ, 400 ರೂಪಾಯಿ ಈ ರೀತಿ ಹೇಳ್ತಾರೆ. ಕೆಲವು ಕಡೆ ಜಾಸ್ತಿ ಇರುತ್ತೆ, ನಾವು ನೋಡಿಕೊಂಡು ಬೇರೆ ಕಡೆ ಕಮ್ಮಿ ಇರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ತರಬೇಕಾಗತ್ತೆ. 80 ರೂಪಾಯಿ, 150 ರೂಪಾಯಿ, 50 ರೂಪಾಯಿ ಶರ್ಟ್ಸ್ ಎಲ್ಲ ನೋಡಿ. ನಾವಿಲ್ಲಿ ಬಂದರೆ ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ಕಮ್ಮಿ ರೇಟಲ್ಲಿ ನಿಮಗೆ ನೋಡ್ಕೊಂಡು ತೊಗೊಂಡದಾದರೆ ತುಂಬ ಒಳ್ಳೆ ಬಟ್ಟೆ ವಸ್ತು ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಸೀರೆ ನೋಡ್ಬೋದು 350, 450, 550 ಈ ರೀತಿ ಒಳ್ಳೊಳ್ಳೆದಿತ್ತು ಮಾತ್ರ ಸೀರೆ. ಇಲ್ಲಿ ನಾವು ಬ್ರಾ ತೊಗೊಂಡ್ವಿ, 100 ರೂಪಾಯಿದು ಬ್ರಾ, 150 ರೂಪಾಯಿದು ಬ್ರಾ, ಒಳ್ಳೆ ಕ್ವಾಲಿಟಿದೆಲ್ಲ ಇತ್ತಿಲ್ಲಿ. 100 ರೂಪಾಯಿಗೆಲ್ಲ ನೋಡಿ ಒಳ್ಳೆ ಇದೆ. ಇಲ್ಲಿ ಹೋಗಿದ್ವಿ ನೋಡಿ. जेठालाल पापड़ा 50 रुपये में फाफड़ा खाकरा सब मिलेगा आपको। ಇಲ್ಲಿ ನಿಮಗೆ ಹೆಚ್ಚಾಗಿ ಗುಜರಾತಿ ಫುಡ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಇದೆಲ್ಲ ನಿಮಗೆ ಒಳಗಡೆ ಸಿಗುತ್ತೆ. ಅದನ್ನೇ ನಾವು ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ. ಡೆಲ್ಲಿ ಬಂದ ಮೇಲೆ ಸ್ವಲ್ಪ ಏನಾದರೂ ಇಲ್ಲಿ ಸ್ಪೆಷಲ್ ತಿನ್ನೋಣ ಅಂತ ಹೇಳಿ. ಓಕೆ, ಇವಾಗ ತುಂಬ ಹಸಿವಾಗಿದೆ, ಹಾಗಾಗಿ ಇಲ್ಲೊಂದು ಚೈನೀಸ್ ಹೋಟೆಲ್ ಇತ್ತು, ಅಲ್ಲಿಗೆ ನಾವು ಹೋಗಿದ್ವಿ. ಮೊಮೋಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿತ್ತು ಮಾತ್ರ. ಫಸ್ಟಿಗೊಂದು ಶಾಪಿಗೆ ಹೋಗಿದ್ವಿ. ನಾನು ಹೇಳಿದ್ದೆ ನೋಡಿ 250 ರೂಪಾಯಿ ಹೇಳ್ತಾರೆ ಪ್ಯಾಂಟಿಗೆಲ್ಲ ಅಂತೇಳಿ. ಅಲ್ಲಿ ನಾವು ತೊಗೊಂಡಿರಲಿಲ್ಲ, ಬೇರೆ ಕಡೆ ಸಿಕ್ಕಿದ್ರೆ ನೋಡೋಣ ಅಂಥೇಳಿ. ಆದರೆ ಬೇರೆ ಕಡೆ ಇಂಥದ್ದು ಎಲ್ಲಿ ಕೂಡ ನಮಗೆ ಸಿಗಲಿಲ್ಲ. ಹಾಗಾಗಿ ಒಂದು ರೌಂಡ್ ಹೊಡೆದು ಮತ್ತೆ ನಾವು ಅದೇ ಜಾಗಕ್ಕೆ ಮಕ್ಕಳಿಗೋಸ್ಕರ ಬಂದ್ವಿ. ಒಂದು ರೌಂಡ್ ಹೊಡೆದ್ವಿ ಹಾಗೂ ಅದೇ ಜಾಗಕ್ಕೆ ಬಂದ್ವಿ. ಯಾಕಂದರೆ ವಿನುಗೆ ಇಲ್ಲಿದ್ದು ಪ್ಯಾಂಟೆಲ್ಲ ತುಂಬ ಇಷ್ಟ ಆಗಿತ್ತು, ಹಾಗೆ ಅದನ್ನೇ ತಗೊಳ್ತಾ ಇದ್ವಿ. ये देखो पजेश आ गया। वही पजेश, आपको क्या चाहिए? नहीं आप बताइए, आपको फ्री में डिस्काउंट में देंगे। अरे गुंडो टाइम बरा ये बरा अंत बड़ा Just do it. ಎಲ್ಲ ಬ್ಯಾಗ್ 250. ये अलग रेट ये सभी था ना? ये 350 का है 2 in 1। ये छोटा बड़ा दोनों होता है, स्मॉल भी होता है, बिग भी होता है। अभी तो उधर आओ ना, मैं कौन सा पिज्जा ना भाई, उधर आओ ना, मुझे बैग है क्या बैग तो देखी मम्मी मम्मी गाड़ी के लेके ಎಲ್ಲ 250ಗೆ, ದೊಡ್ಡದು 300ಗೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ. ನಾವು 250ಗೆ ತಗೊಂಡ್ವಿ. कुछ टाइप का मैडम ज़्यादा सामान करना तो बड़ा कर सकते हैं। वो वाला ये वाला दीजिए मम्मी। 350 2 in 1। ये 350 ಏನಾಗುತ್ತೆ ಅಂದರೆ ಫಸ್ಟಿಗೆ ಎಲ್ಲದಕ್ಕೂ ಇಷ್ಟೇ ರೇಟ್ ಅಂತ ಹೇಳ್ತಾರೆ, ಮತ್ತೆ ಜನ ನೋಡಿಕೊಂಡು ಕೆಲವೊಮ್ಮೆ ಹೆಚ್ಚು ಕಮ್ಮಿ ಮಾಡೋದುಂಟು. ಹಾಗಾಗಿ ನಾವು ಅದೇ ವಿಚಾರದಲ್ಲಿ ಚೊರೆ ಆಗ್ತಾ ಉಂಟು ಇಲ್ಲಿ. मैडम पहले छोड़ दिया ना 50 में, तो बड़े बात नहीं छोड़ा नहीं आपके लिए। 20 और दे दो, पोस्ट का पैसा दे दो, मेरा पोस्ट का पैसा आ जाएगा।
ये मेरा कोच का पैसा ले रहा हूँ आपसे। ನಿಮಗೆ ಇಲ್ಲಿ ಒಂದು ಈ ರೀತಿ ಫ್ರೂಟ್ಸ್ ಸಿಗುತ್ತೆ, ಸ್ವಲ್ಪ ವಿಚಿತ್ರವಾದ ಫ್ರೂಟ್ಸ್ ಏನಂತ ಹೇಳಿ ನಾವು ನೋಡ್ತಾ ಇದ್ವಿ. ತಿನ್ನುವಾಗ ಸ್ವಲ್ಪ ನಿಮಗೆ ನೀರಿದ್ದು ಚೆನ್ನಾಗಿತ್ತು, ಒಂಥರ ರುಚಿ ಏನಂತ ಹೇಳೋದು, ಇದರ ಟೇಸ್ಟ್ ಒಂಥರ ಚೆನ್ನಾಗಿತ್ತು. ಇಲ್ಲಿ ಕಪ್ಸ್ ಎಲ್ಲ 150 ರುಪೀಸ್ಗೆ 2 ನಿಮಗೆ ಸಿಗ್ತಾ ಇತ್ತು, ಚೆನ್ನಾಗಿತ್ತು. ಆದರೆ ಮನೆಯೆಲ್ಲ ಆಗಲಿ ಆಮೇಲೆ ನಾನು ತೊಗೊಳ್ಳೋಣ ಅಂತ ಹೇಳಿ ನಾನು ತೊಗೊಳ್ಳಿಲ್ಲ ಇಲ್ಲಿ ಏನು ಕೂಡ. ಓಕೆ, ಒಂದು ಬೆಳಗ್ಗೆಯಿಂದ ಮಾರ್ಕೆಟ್ ತಿರುಗಿ ಸಂಜೆ ಆಗಿದೆ, ಸಾಕಾಗಿ ಹೋಯಿತು ನಮಗೆ. ಅಷ್ಟೊಂದು ದೊಡ್ಡದಿತ್ತು, ಆದರೂ ಇನ್ನೂ ಕೂಡ ನಾವು ಎಲ್ಲ ಕಂಪ್ಲೀಟ್ ಮಾಡಲಿಲ್ಲ. ಫ್ಲಿವ್ಟನ್ಗೆ ಇವಾಗ ಸ್ವಲ್ಪ ಕಿವಿದ್ದು ಅವಳಿಗೆ ಅವಳ ಫ್ರೆಂಡ್ಸಿಗೆಲ್ಲ ತೊಗೊಳ್ಳಿಕ್ಕುಂಟು. ಹಾಗಾಗಿ ನಾವು ಅದು 15 ರೂಪಾಯಿದ ಹೊತ್ತು ಕೊಟ್ಟಿದ್ರು ನೋಡಿ, ಅದನ್ನು ಹುಡುಕ್ತಾ ಇದ್ವಿ, ಅವ್ರು ಸಿಗಲಿಲ್ಲ. ಹಾಗಾಗಿ 30 ರೂಪಾಯಿದು ತೊಗೊಳ್ಳೋಣ ಅಂತ ಹೇಳಿ ಎನಿಸ್ತಾ ಇದ್ವಿ. ಇಲ್ಲೆಲ್ಲ 50 ರೂಪಾಯಿಗೆ ಸ್ವೆಟರ್ ನಿಮಗೆ ಸಿಗುತ್ತೆ. ಓಕೆ, ಇಲ್ಲಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ನೀವು ಇದರ ಮೇಲೆ ಹಾಕಿದರೆ ಸಾಕು ಹುಡಿಯನ್ನು, ಆ ರೀತಿ ಡಿಸೈನ್ ನಿಮಗೆ ಮಾಡಲಿಕ್ಕೆ ಆಗುತ್ತೆ. ಓಕೆ, ಯಾರಿಗಾದರೂ ಡೆಲ್ಲಿಗೆ ಬರಲಿಕ್ಕೆ ಇದೆ ಆದರೆ ಸರೋಜಿನಿ ನಗರ್ ಒಮ್ಮೆ ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ, ನಿಮಗೆ ಬೇಕಾದಾಗೆ ಶಾಪಿಂಗ್ ನೀವು ಮಾಡ್ಬೋದು. ನಾನು ಹೇಳಿದಾಗೆ ಮಾತ್ರ ನೀವು ಬಾರ್ಗೇನ್ ಮಾಡಬೇಕಾಗತ್ತೆ. ಅವರೇ ಹೇಳಿದ್ದ ರೇಟಲ್ಲಿ ನೀವು ತೊಗೊಳ್ಳೋದಾದರೆ ನೀವು ಇಲ್ಲಿ ತನಕ ಬರಬೇಕಂತ ಇಲ್ಲ, ನಿಮ್ಮ ಮನೆ ಹತ್ರನೇ ಇರುವ ಶಾಪಿಗೆ ನೀವು ಹೋಗ್ಬೋದು. ಓಕೆ, ಇವಾಗ ಕಿವಿದ್ದು ಇಲ್ಲಿ ತೊಗೊಳ್ತಾ ಇದ್ವಿ. ಇಲ್ಲಿ ಕೂಡ 30 ರೂಪಾಯಿ ಕಿವಿದಕ್ಕೆ. ಯಾವುದು ಕೂಡ ನೀವು ತೊಗೊಂಡು ಸಣ್ಣಕ್ಕಿಂತ ದೊಡ್ಡದು ಯಾವುದೇ ಸೈಜ್ ನೀವು ತೊಗೊಂಡ್ರು ಸೇಮ್ ರೇಟ್. ಆಮೇಲೆ ಇಂಥ ಕ್ಲಿಪ್ಸ್ ಎಲ್ಲ ಇತ್ತು ಇಲ್ಲಿ. 100 ರೂಪಾಯಿಗೆ 4 ಕೊಡ್ತೀನಿ ಅಂತ ಹೇಳಿದ್ರು. ಫಸ್ಟಿಗೆ 150ಕ್ಕೆ ಅಂತ ಹೇಳಿದರು, ಮತ್ತು 100 ರೂಪಾಯಿಗೆ 4 ತನಕ ನಿಂತರು. ಅದನ್ನು ತೊಗೊಳ್ತಾ ಇದ್ವಿ. ತೊಗೊಂಡು ಇವಾಗ ನಾವು ಹೋಗ್ತಾ ಇದ್ವಿ ಚಾಂದಿನಿ ಚೌಕ್ಗೆ. ನಾವು ಹೋಗ್ತಾ ಇದ್ವಿ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ. ಮೆಟ್ರೋದಿಂದ ನಾವು ಚಾಂದಿನಿ ಚೌಕ್ಗೆ ಹೋಗ್ತೀವಿ. ಡೆಲ್ಲಿ ಮೆಟ್ರೋ ಯಾವ ರೀತಿ ಇರುತ್ತೆ ಅದರ ಎಕ್ಸ್ಪೀರಿಯನ್ಸ್. ಹಾಗೂ ಚಾಂದಿನಿ ಚೌಕ್ ಅಂದ ಮೇಲೆ ಲೆಹೆಂಗಾ ಎಲ್ಲ ವಾವ್ ತುಂಬ ಕಮ್ಮಿಗೆ ಸಿಗುತ್ತೆ ಅಲ್ಲಿ, ಎಲ್ಲ ಬಟ್ಟೆ ನಿಮಗೆ ಡಿಸೈನರ್. ಹಾಗಾಗಿ ಅಲ್ಲೇ ನಾನು ಏನು ತಗೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ತುಂಬ ದಿನದ ಆಸೆ ಸಣ್ಣಕ್ಕಿಂದಲೂ ಒಂದು ಲೆಹಂಗಾ ನಾನು ತೊಗೊಳ್ಬೇಕಂತೇಳಿ, ತೊಗೊಂಡೇ ಇರಲಿಲ್ಲ. ನೋಡೋಣ ಈ ಸಲ ಆದರೂ ಆ ಆಸೆ ನೆರವೇರುತ್ತಾ ಅಥವಾ ಇಲ್ವಾ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಹಾಗಾಗಿ ವೆಯ್ಟ್ ಮಾಡಿ. ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಯ್ತಂತಾದರೆ ಲೈಕ್, ಶೇರ್ ಹಾಗೂ ಕಮೆಂಟ್. ನಾಳೆ ಸಿಗ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.